ನಮಸ್ಕಾರ ಸ್ನೇಹಿತರೆ, ಸಂತು ಇನ್ಫೋನೈಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂತೋಷ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ. ಸ್ನೇಹಿತರೆ, ತುಂಬಾ ವರ್ಷಗಳಿಂದ ಕಾದು ಕುಳಿತಿದ್ದಂತಹ ಪಿಡಿಒ ಹುದ್ದೆ ಬಗ್ಗೆ ನೋಟಿಫಿಕೇಶನ್ ಜಾರಿಯಾಗಿದೆ ಇವತ್ತು. ಆ, ಅದ್ರ ಬಗ್ಗೆ ನಾವು ಇನ್ ಡೀಟೇಲ್ ಆಗಿ ಪ್ರತಿಯೊಂದು ಆಪ್ಷನ್ಸ್ ನಾವು ತಿಳ್ತಾ ಹೋಗೋಣ ಸ್ನೇಹಿತರೆ. ಮತ್ತೆ ಇದು ನೋಟಿಫಿಕೇಶನ್ ಜಾರಿಯಾಗಿರೋದು ಬಂದ್ಬಿಟ್ಟು ಕೆಪಿಎಸ್ಸಿ ಇಂದ, ಕರ್ನಾಟಕದ ಎರಡು ಎಕ್ಸಾಮಿನೇಷನ್ ಅಥಾರಿಟಿ, ಒಂದು ಕೆಇಎ ಮತ್ತೆ ಇನ್ನೊಂದು ಕೆಪಿಎಸ್ಸಿ. ಅದರಲ್ಲಿ ಇದು ಕೆಪಿಎಸ್ಸಿ ಇಂದ ಜಾರಿಯಾಗಿದೆ ಸ್ನೇಹಿತರೆ. ನೋಟಿಫಿಕೇಶನ್ ನಾವು ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ನೀವು ಫಸ್ಟ್ ಟೈಮ್ ಚಾನಲ್ಗೆ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಸ್ನೇಹಿತರೆ. ಸೊ ದಟ್ ಪ್ರತಿಯೊಂದು ಈ ಹುದ್ದೆ ಬಗ್ಗೆ ಅಥವಾ ಯಾವುದೇ ಗೌರ್ಮೆಂಟ್ ಜಾಬ್ ಆಗಲಿ ಅಥವಾ ಗೌರ್ಮೆಂಟ್ ಸ್ಕೀಮ್ಸ್ ಆಗಲಿ ಅದ್ರ ಬಗ್ಗೆ ನಾನು ಅಪ್ಲೋಡ್ ಮಾಡುವಂತ ವಿಡಿಯೋ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಲಿ. ಸೊ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಫಸ್ಟಿಗೆ ಇದು ಕೆಪಿಎಸ್ಸಿ ವೆಬ್ಸೈಟ್ ನಾನು ಓಪನ್ ಮಾಡಿದ್ದೀನಿ. ಓಕೆ, ಸೊ ನೋಟಿಫಿಕೇಶನ್ ಆಗಿರೋದು ಬಂದ್ಬಿಟ್ಟು ನೋಟಿಫಿಕೇಶನ್ ಎರಡು ಬಂದಿದೆ ಸ್ನೇಹಿತರೆ. ಆಲ್ಮೋಸ್ಟ್ ತುಂಬಾ ನಮ್ಮ ಮಿತ್ರರಿಗೆ ಗೊತ್ತಾಗಿರ್ಬಹುದು ಅಥವಾ ಸಿಕ್ಕಿರಬಹುದು. ಯಾರು ನಮ್ಮ ಕೋಚಿಂಗ್ ಅಲ್ಲಿ ಪ್ರಿಪರೇಷನ್ ಮಾಡ್ತಾ ಇರುತ್ತೆ ಅವ್ರಿಗೆ ಆಬ್ವಿಯಸ್ಲಿ ಫಾರ್ ಶ್ಯೂರ್ ಅವ್ರಿಗೆ ಫಸ್ಟ್ ಸಿಕ್ಕಿರುತ್ತೆ ಅಥವಾ ಅವ್ರ ಟ್ರೈನರ್ ಕಡೆಯಿಂದ ಗೊತ್ತಾಗತ್ತೆ. ಮತ್ತೆ ತುಂಬಾ ನಮ್ಮ ಮಿತ್ರರು ಯಾರೀಗ ಕೆಲಸ ಮಾಡ್ತಾ ಅಥವಾ ಕಾಲೇಜ್ ಹೋಗ್ತಾ ಅವರು ಸ್ಟಡಿ ಮಾಡ್ತಾ ಬೇರೆ ಕೆಲಸದಲ್ಲಿ ನಿರತರಾಗಿರ್ತಾರೆ, ಅವರಿಗೆ ರೀಚ್ ಆಗೋದು ಸ್ವಲ್ಪ ಡಿಲೇ ಆಗ್ಬೋದು. ಸೊ ತೊಂದರೆ ಇಲ್ಲ, ಈ ವಿಡಿಯೋ ಮುಖಾಂತರ ನಾವು ಇನ್ ಡೀಟೇಲ್ ಆಗಿ ಪ್ರತಿಯೊಂದು ಆಪ್ಷನ್ಸ್ ನ ನೋಡ್ಕೋಬಹುದು. ಸೊ ಮೊದಲನೇದಾಗಿ ಏನಂತಂದ್ರೆ ಇಲ್ಲಿ 150 ಹುದ್ದೆಗಳು ಉಳಿಕೆ ಮೂಲದ ವೃಂದ, ಮತ್ತೆ 97 ಹುದ್ದೆಗಳು ಏನಿದೆ ಸ್ನೇಹಿತರೆ HK ಅಥವಾ ಹೈದರಾಬಾದ್ ಕರ್ನಾಟಕ ಅಂತ ನಾವ್ ಏನ್ ಕರಿತೀವಿ, ಇವು ಎರಡು ನೋಟಿಫಿಕೇಶನ್ ಮುಖಾಂತರ ಹುದ್ದೆಗಳ ಸಂಖ್ಯೆಯನ್ನ ವಿಂಗಡಣೆ ಮಾಡಲಾಗಿದೆ. ಓಕೆ, ಸರ್ ತಮ್ಗೆ ಗೊತ್ತಿರಬಹುದು, ಈಗ ನಾವು ಕಲ್ಯಾಣ ಕರ್ನಾಟಕ ಅಂತ ಕರಿತೀವಿ ಅಥವಾ ಹೈದರಾಬಾದ್ ಕರ್ನಾಟಕ ಅಂತ ಮೊದಲಿಂದ ಹೆಸರು ಇದು. ಸೊ ಇದರ ಅರ್ಹತೆ ಏನೇನ್ ಡೀಟೇಲ್ಸ್ ಇರುತ್ತೆ, ಯಾವ ರೀತಿಯಾಗಿ ನಾವು ಅಪ್ಲಿಕೇಶನ್ ನ ಅಪ್ಲೈ ಮಾಡಬಹುದು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಸ್ನೇಹಿತರೆ, ಅಪ್ಲಿಕೇಶನ್ ಪ್ರಾರಂಭವಾಗುವ ದಿನಾಂಕ ಯಾವ್ದಂತಂದ್ರೆ 15 ಏಪ್ರಿಲ್ 2024 ಅಂತ ತಿಳಿಸಲಾಗಿದೆ. ಓಕೆ, ಮತ್ತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/5/2024. ಸೊ ಅದಕ್ಕಿಂತ ಮುಂಚೆ ನಾವು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಂಡರ್ ಬರುತ್ತೆ ಇದು ಪಿಡಿಒ ಹುದ್ದೆ. ಡಿಪಾರ್ಟ್ಮೆಂಟ್ ಇಲಾಖೆ ಹೆಸರು ಸ್ನೇಹಿತರೆ ಇದು. ನೋಡಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಕೆಪಿಎಸ್ಸಿ ಬಂದ್ಬಿಟ್ಟು ಪರೀಕ್ಷೆ ನಡೆಸುವಂತಹ ಅಥಾರಿಟಿ ಅಂದ್ರೆ ಡಿಪಾರ್ಟ್ಮೆಂಟ್ ಆಗಿದೆ ಅಷ್ಟೇ. ಇದು ಪರೀಕ್ಷೆ ನಡೆಸು ರಿಸಲ್ಟ್ ಆಯಾ ಡಿಪಾರ್ಟ್ಮೆಂಟ್ ಗೆ ಕೊಡಲಾಗತ್ತೆ. ಅಂದ್ರೆ ಕರ್ನಾಟಕದಲ್ಲಿ ತುಂಬಾ ಡಿಪಾರ್ಟ್ಮೆಂಟ್ಗಳು ಖುದ್ದು ಡಿಪಾರ್ಟ್ಮೆಂಟೇ ನಡೆಸಲ್ಲ ಎಕ್ಸಾಮ್. ಓಕೆ, ಕೆಇ ಆದ್ರೂ ನಡೆಸುತ್ತೆ ಅಥವಾ ಕೆಪಿಎಸ್ಸಿ ಆದ್ರೂ ನಡೆಸುತ್ತೆ, ರೈಟ್? ಸೊ ಅದರಲ್ಲಿ ಯಾವ ಡಿಪಾರ್ಟ್ಮೆಂಟ್ಗೋಸ್ಕರ ಹುದ್ದೆ ನೋಟಿಫಿಕೇಶನ್ ಜಾರಿಯಾಗಿದೆ ಅಂದ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್. ಆಯ್ತಾ? ಹುದ್ದೆ ಹೆಸರು ಏನು? ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಥವಾ ಪಿಡಿಒ ಅಂತ ನಾವು ಕರಿತೀವಿ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಅಂದ್ಬಿಟ್ಟು. ಓಕೆ, ಮತ್ತೆ ಇದು ಗ್ರೂಪ್ ಸಿ ಅಂಡರ್ ಬರುತ್ತೆ ಸ್ನೇಹಿತರೆ. ಗ್ರೂಪ್ ನಾವು ಗೊತ್ತಿರಬಹುದು, ಗ್ರೂಪ್ A B C ಅಂಡ್ D ಅಂತ ಬರುತ್ತೆ. ಎದಲ್ಲಿ ಇರೋರೆಲ್ಲ ಹೈಯರ್ ಆಫೀಸರ್, KS ಅಥವಾ IAS ಮಾಡಿರುವಂತವ್ರು. ಆಮೇಲೆ ಬಿ ಅಲ್ಲಿ ಅಸಿಸ್ಟೆಂಟ್ ಆಫೀಸರ್ಸ್ ಗಳು ಬರ್ತಾರೆ. ಅದು ಇನ್ ಡೀಟೇಲ್ ಆಗಿ ಇನ್ನೊಂದು ಯಾವ್ದಾದ್ರು ವಿಡಿಯೋದಲ್ಲಿ ನೋಡೋಣ. ಸೊ ಈ ವಿಡಿಯೋ ಬಗ್ಗೆ ನಾವು ಮಾತಾಡೋದಾದ್ರೆ ಅಥವಾ ಪರ್ಟಿಕ್ಯುಲರ್ ಹುದ್ದೆ ಬಗ್ಗೆ ಮಾತಾಡೋದಾದ್ರೆ ಈ ಹುದ್ದೆ ಬಂದ್ಬಿಟ್ಟು ಗ್ರೂಪ್ ಸಿ ಅಂಡರ್ ಬರುತ್ತೆ. ಮತ್ತೆ ವೇತನ ಶ್ರೇಣಿ ಬಂದ್ಬಿಟ್ಟು 37,900 ರೂಪಾಯಿಂದ 70,880 ಆಗಿರತ್ತೆ. ಸೊ ಇದರಲ್ಲಿ ಕೂಡ ತುಂಬಾ ನಮ್ಮ ಮಿತ್ರರಿಗೆ ಕನ್ಫ್ಯೂಷನ್ ಆಗ್ಬೋದು. ಇದು ಏನು ಮಿನಿಮಮ್ ಟು ಮ್ಯಾಕ್ಸಿಮಮ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಒನ್ ಟೈಮ್ ನೀವು ಏನಾದ್ರು ಈ ಎಕ್ಸಾಮ್ ಬರೆದ್ಬಿಟ್ಟು ಸೆಲೆಕ್ಷನ್ ಆದ್ರಿ ಅಂತ ಅನ್ಕೊಳ್ಳಿ, ಪ್ರೊಬೇಷನರ್ ಪೀರಿಯಡ್ ಇರುತ್ತೆ. ಮತ್ತೆ ಇದರಲ್ಲಿ ಬೇರೆ ಬೇರೆ ರೀತಿಯಾದ ಬೆನಿಫಿಟ್ಸ್ ಆಡ್ ಆಗಿರುತ್ತೆ, HRA TADA ಈ ತರ ಎಲ್ಲ ಪ್ರತಿಯೊಂದು. ಓಕೆ, ಸೊ ಅದು ನಿಮ್ಗೆ ಇನ್ ಫ್ಯೂಚರ್ ಅಲ್ಲಿ ಗೊತ್ತಾಗತ್ತೆ. ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿರೋ ಹಾಗೆ ಇದು ಡೇಟ್ ಎಕ್ಸಾಮ್ ಅಂದ್ರೆ ಅಪ್ಲಿಕೇಶನ್ ಹಾಕುವಂತ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 1 ತಿಂಗಳ ಇರುತ್ತೆ ಸ್ನೇಹಿತರೆ. ಸೊ ಈ ಡೇಟ್ ಗಿಂತ ಮುಂಚೆ ಅಂದ್ರೆ 15 ಏಪ್ರಿಲ್ ಗಿಂತ ಮುಂಚೆ ತಮ್ದು ಯಾವ್ದಾವ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಅಲ್ವಾ, ಕನ್ನಡ ಮಾಧ್ಯಮ ಆಗಿರ್ಬೋದು, ಗ್ರಾಮೀಣ ಆಗಿರ್ಬೋದು, ಅಥವಾ ನಿಮ್ದು ಯೋಜನಾ ನಿರಾಶ್ರಿತ ಆಗಿರ್ಬೋದು, ಮತ್ತೆ HK ಅಂಡರ್ ಬರ್ತಾ ಇದ್ರೆ HK ಆಲ್ರೆಡಿ ನೀವು ಇನ್ ಅಡ್ವಾನ್ಸ್ ಆಗಿ ಮಾಡ್ಕೊಂಡಿರ್ಬೇಕಾಗತ್ತೆ. ಸೊ ಆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕೂಡ ನಿಮ್ದು ಆಸ್ ಪರ್ SLC ಡೀಟೇಲ್ಸ್ ಮುಖಾಂತರ ಅಕ್ಯುರೇಟ್ ಆಗಿರ್ಬೇಕು ಮತ್ತೆ ರೆಡಿ ಆಗಿರ್ಬೇಕು ಸ್ನೇಹಿತರೆ. ಎಕ್ಸಾಮಿನೇಷನ್ ಡೇಟ್ ಬಂದ್ಬಿಟ್ಟು ಆಮೇಲೆ ನಿಮ್ದು ಒನ್ ಟೈಮ್ ಎಲ್ಲ ಅಪ್ಲಿಕೇಶನ್ ಹಾಕಿ ಆದ ನಂತರ ಟೋಟಲ್ ಅಪ್ಲಿಕೇಶನ್ ಎಷ್ಟಿದೆ, ಅಪ್ಲಿಕೆಂಟ್ಸ್ ಎಷ್ಟಿದ್ದಾರೆ, ಮತ್ತೆ ಎಲ್ಲಿ ಯಾವಾಗ ಎಕ್ಸಾಮಿನೇಷನ್ ನಡೆಸಲಾಗತ್ತೆ ಅಂತ ಮೊಬೈಲ್ ಮತ್ತೆ ಇಮೇಲ್ ಮುಖಾಂತರ ತಿಳಿಸಲಾಗತ್ತೆ.
ಸೊ ಶೈಕ್ಷಣಿಕ ವಿದ್ಯಾರ್ಥಿ ಅಂತಂದ್ರೆ ಪರ್ಟಿಕ್ಯುಲರ್ ಇದು ಗ್ರೂಪ್ ಸಿ ಆಗಿರೋದ್ರಿಂದ ಯಾವುದೇ ಡಿಗ್ರಿ ಮುಗಿಸಿರುವವರು ಅಂದ್ರೆ ಭಾರತ ಕಾನೂನಿನನ್ವಯ ಸ್ಥಾಪಿತವಾದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಸ್ನಾತಕ ಪದವಿ ವಿದ್ಯಾರ್ಥಿ ಹೊಂದಿರತಕ್ಕದ್ದು ಅಂತ ಅಂದ್ರೆ ಗ್ರಾಜುಯೇಟ್, ಎನಿ ಗ್ರಾಜುಯೇಟ್ ನವರು ಈ ಹುದ್ದೆಯನ್ನ ಅಪ್ಲೈ ಮಾಡಬಹುದು. ಸೊ ವಿಶೇಷ ಸೂಚನೆ ಒಂದಿದೆ ಸ್ನೇಹಿತರೆ, ಏನು ಅಭ್ಯರ್ಥಿಗಳು ಯಾರು ಅಪ್ಲಿಕೇಶನ್ ಹಾಕ್ತಾರೋ ಪ್ರತಿ ಈ ಡೀಟೇಲ್ಸ್ ನ ಅಂದ್ರೆ ಈ ನೋಟಿಫಿಕೇಶನ್ ನ ಇನ್ ಡೀಟೇಲ್ ಆಗಿ ಪಾಯಿಂಟ್ ಟು ಪಾಯಿಂಟ್ ಓದ್ಕೊಂಡ್ಬಿಟ್ಟು ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಮತ್ತೆ ಒಮ್ಮೆ ಸಲ್ಲಿಸಿದ ನಂತರ ಅರ್ಜಿಯಲ್ಲಿ ವಿವರಗಳನ್ನು ತಿದ್ದುಪಡಿ ಅಥವಾ ಸೇರ್ಪಡೆ ಮಾಡುವಂತೆ ನೀಡುವ ಯಾವುದೇ ಮನವಿಗಳನ್ನು ತಿರಸ್ಕರಿಸಲಾಗುವುದು ಅಂತ. ಅಂದ್ರೆ ಆಲ್ಮೋಸ್ಟ್ ಇದು ಆಪ್ಷನ್ ಇರೋದಿಲ್ಲ. ನೀವು ಏನಾದ್ರು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬಿಟ್ಟು ಇಲ್ಲ ನನ್ ತಪ್ಪಾಯ್ತು ಆಮೇಲೆ ತಿದ್ದುಪಡಿ ಮಾಡ್ತೀನಿ ಅಂದ್ರೆ ಅವಕಾಶ ಇರೋದಿಲ್ಲ. ಓಕೆ, ಸೊ ಏನಂತಂದ್ರೆ ಈ ಪ್ರತಿಯೊಂದು ಕೂಡ ಆನ್ಲೈನ್ ನಲ್ಲಿ ಅಪ್ಲಿಕೇಬಲ್ ಇದೆ. ಸೊ ಇದು ಪಾಯಿಂಟ್ ಟು ಪಾಯಿಂಟ್ ನಾನು ಪ್ರತಿಯೊಂದು ಡೀಟೇಲ್ಸ್ ನಾನು ಓದಲ್ಲ ಸ್ನೇಹಿತರೆ, ಮೇನ್ ಯಾವ್ದಿದೆ ಅದನ್ನ ಮಾತ್ರ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ ನಾವು. ಓಕೆ, ಆಮೇಲೆ ನೆಕ್ಸ್ಟ್ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಮೀಸಲಾತಿಯಲ್ಲಿ ಏನು ಕೋರದೆ ತದನಂತರ ಮೀಸಲಾತಿಯನ್ನು ಪರಿಗಣಿಸುವಂತೆ ಕೋರಿ ಸಲ್ಲಿಸುವ ಮನವಿ ಅಥವಾ ದಾಖಲೆಯನ್ನು ಪರಿಷ್ಕರಿಸಲಾಗುವುದಿಲ್ಲ. ಅದೇ ಪಾಯಿಂಟ್ ಇಲ್ಲಿ ಮಾತಾಡಿದ್ದಾರೆ ಸ್ನೇಹಿತರೆ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಓದ್ಕೊಂಡ್ಬಿಟ್ಟು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು. ಓಕೆ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಈಗ ನಮ್ದು ಕಾಸ್ಟ್ ಯಾವ್ದಂತಂದ್ರೆ ಆಬ್ವಿಯಸ್ಲಿ ನಾವು ಕಾಸ್ಟ್ ನ ಚೂಸ್ ಮಾಡ್ತೀವಿ, ಬೇರೆ ಕಾಸ್ಟ್ ಚೂಸ್ ಮಾಡ್ಲಿಕ್ಕೆ ಆಗಲ್ಲ. ಇದು ನಮ್ದು ಯೂಸ್ ಟು ಆಗ್ಬಿಟ್ಟಿರತ್ತೆ. ಮತ್ತೆ ಅಪ್ಲಿಕೇಶನ್ ಯಾವ ರೀತಿಯಾಗಿ ಹಾಕ್ಬೋದು, ಇದು ಆನ್ಲೈನ್ ಮುಖಾಂತರ ಮಾತ್ರ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ಆಮೇಲೆ ಅಪ್ಲಿಕೇಶನ್ ಹಾಕುವಂತ ಸಮಯದಲ್ಲಿ ಭಾವಚಿತ್ರ, ಸಹಿ, ವಯೋಮಿತಿ, ವಿದ್ಯಾರ್ಹತೆ ಮತ್ತೆ ಯಾವ್ದು ರಿಸರ್ವೇಶನ್ ನೀವು ಕೂರಿಸಿದ ಎಲ್ಲಾ ದಾಖಲೆಗಳನ್ನ ಅಪ್ಲೋಡ್ ಮಾಡಿ ನಂತರ ಶುಲ್ಕವನ್ನು ಏನ ಎಕ್ಸಾಮಿನೇಷನ್ ಫೀಸ್ ಇರುತ್ತೆ ಅದನ್ನ ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಮೂಲಕ ಸಂದಾಯ ಮಾಡಬಹುದಾಗಿರುತ್ತೆ, ಬ್ಯಾಂಕ್ ಮುಖಾಂತರ ಇರೋದಿಲ್ಲ. ಓಕೆ, ಸೊ ಆಮೇಲೆ ಏನು ಶುಲ್ಕವನ್ನು ಪಾವತಿಸದ ಅಥವಾ ದಾಖಲೆಯನ್ನು ಭಾವಚಿತ್ರ ಅಥವಾ ಇನ್ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಅಥವಾ ಇನ್ಕಂಪ್ಲೀಟ್ ಡೀಟೇಲ್ಸ್ ಯಾವ್ದು ಇರುತ್ತೆ ಅವು ಎಲ್ಲಾ ಅರ್ಜಿಗಳನ್ನ ತಿರಸ್ಕರಿಸಲಾಗುವುದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಓಕೆ, ಸೊ ಇದು ಈ ಪಾಯಿಂಟ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ನೀವು ಗ್ರೂಪ್ ಈ ಸಿ ಹುದ್ದೆಗಳಿಗೆ ಏನೇನು ಆನ್ಲೈನ್ ಅರ್ಜಿಯೊಂದಿಗೆ ಸಲ್ಲಿಸಿರ್ತೀರಾ ಆ ಡಾಕ್ಯುಮೆಂಟ್ ಮುಖಾಂತರವೇ ನಿಮ್ಗೆ ಇನ್ ಫ್ಯೂಚರ್ ಅಲ್ಲಿ ಏನಾದ್ರೂ ಪರಿಶೀಲನೆ ಮಾಡೋ ಟೈಮ್ ಅಲ್ಲಿ ಅವು ಎಲ್ಲ ಡಾಕ್ಯುಮೆಂಟ್ಗಳು ಪ್ರತಿಗಳನ್ನು ತಪ್ಪದೆ ಹಾಜರು ಪಡಿಸತಕ್ಕದ್ದು ಅಂತ ಹೇಳಿದ್ದಾರೆ. ಅಂದ್ರೆ ಆಬ್ವಿಯಸ್ಲಿ ನಾವು ಏನ್ ಡೀಟೇಲ್ಸ್ ಕೊಟ್ಟಿರ್ತೀವಿ ಅದೇ ಡೀಟೇಲ್ಸ್ ವೆರಿಫಿಕೇಶನ್ ಸಮಯದಲ್ಲಿ ಕೂಡ ಇರ್ಬೇಕಾಗಿರುತ್ತೆ ಸ್ನೇಹಿತರೆ. ಮತ್ತೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ನಾವು ಇದನ್ನು ನೋಡೋಣ. ಓಕೆ, ಸೊ ಸ್ನೇಹಿತರೆ ಆಲ್ರೆಡಿ ಯಾರು ತುಂಬಾ ವರ್ಷಗಳಿಂದ ಬೇರೆ ಬೇರೆ ಹುದ್ದೆಗಳಿಗೋಸ್ಕರ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ನಮ್ಮ ಮಿತ್ರರು, ಅವರಿಗೆಲ್ಲ ಗೊತ್ತಿರುತ್ತೆ ಇದು ತುಂಬಾ ಈಸಿ ಪ್ರೊಸೆಸ್ ಅಂತ. ಅಥವಾ ಯಾವ ನಮ್ಮ ಮಿತ್ರರಿಗೆ ಗೊತ್ತಿರೋದಿಲ್ವೋ ಅಥವಾ ಫಸ್ಟ್ ಟೈಮ್ ಅವರು PDO ಹುದ್ದೆಗೆನೆ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕ್ಬೇಕಂತ ಇದ್ದೀರೋ ಅವರು ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ಅದು ಹೇಗಂತಂದ್ರೆ ನಾನು ಜಸ್ಟ್ ಸ್ಟೆಪ್ ನ ತೋರಿಸ್ತೀನಿ. ಇನ್ ಡೀಟೇಲ್ ಆಗಿ ಯಾವ ತರ ರಿಜಿಸ್ಟ್ರೇಷನ್ ಮಾಡ್ಬೇಕಂತ ಇನ್ನೊಂದು ಸಪರೇಟ್ ಆಗಿ ಈ ವಿಡಿಯೋನ ನಾನು ಮಾಡ್ತೀನಿ. ಸೊ ನೀವು KPFC ವೆಬ್ಸೈಟ್ ಅಲ್ಲಿ ನೀವು ಏನಾದ್ರೂ ಹೋದ್ರೆ ಸ್ನೇಹಿತರೆ ಇಲ್ಲಿ ನೋಡಿ kpsc.kar.nic.in ಅಂತ ಇದೆ, ಕರೆಕ್ಟ್. ಸೊ ಇಲ್ಲಿ ಬಂದಾದ ನಂತರ ಕೆಳಗಡೆ ಆಪ್ಷನ್ಸ್ ಇದೆ, ಅಪ್ಲೈ ಆನ್ಲೈನ್ ಫಾರ್ ವೇರಿಯಸ್ ನೋಟಿಫಿಕೇಶನ್ ಅಂತ ಅಂದ್ಬಿಟ್ಟು ಅದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಬೇರೆ ಬೇರೆ ನೋಟಿಫಿಕೇಶನ್ ಯಾವ ಜಾರಿ ಆಗಿದೆ ಅಲ್ಲ ಅದು ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ನೀವು ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಬೇಕಂತಂದ್ರೆ ಇಲ್ಲಿ ನೋಡಿ ಸ್ನೇಹಿತರೆ, ಕ್ಲಿಕ್ ಹಿಯರ್ ಫಾರ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಸಾರಿ ಸ್ನೇಹಿತರೆ, ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿ. ಸೊ ನ್ಯೂ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿದ ಆದ ನಂತರ ಈಗ ನೋಡಿ ಇದು ಮೊಬೈಲ್ ನಂಬರ್ ಕೇಳುತ್ತೆ, ಇಮೇಲ್ ID ಕೇಳುತ್ತೆ, ಇದು ಕಂಪಲ್ಸರಿ. ಈ ಸ್ಟಾರ್ ಮಾರ್ಕ್ ಏನಿದೆ ಅಲ್ವಾ ಪ್ರತಿಯೊಂದು ಡೀಟೇಲ್ಸ್ ಕಂಪಲ್ಸರಿ ಇರುತ್ತೆ. ಒಂದು ಮೊಬೈಲ್ ನಂಬರ್, ಆಮೇಲೆ ಇಮೇಲ್ ID, ಮತ್ತೆ ನಿಮ್ಗೆ ಯಾವ್ದು ಪಾಸ್ವರ್ಡ್ ಬೇಕಲ್ವಾ ಆ ಪಾಸ್ವರ್ಡ್, ಆಮೇಲೆ ಕ್ಯಾಪ್ಚಾ ಕೋಡ್ ನ ಎಂಟರ್ ಮಾಡಿಬಿಟ್ಟು ನೀವು ಸಬ್ಮಿಟ್ ಅಂತ ಮಾಡಿದ್ರೆ ನಿಮ್ದು ರಿಜಿಸ್ಟ್ರೇಷನ್ ಪ್ರೊಸೆಸ್ ಆಗುತ್ತೆ. ಇದು ಜಸ್ಟ್ ರಿಜಿಸ್ಟ್ರೇಷನ್ ಮೊದಲನೇ ಸ್ಟೆಪ್. ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ ಅಂತಂದ್ರೆ ನಿಮ್ದು ಪರ್ಸನಲ್ ಡೀಟೇಲ್ಸ್, ನಿಮ್ದು ಏನು ಎಜುಕೇಶನಲ್ ಡೀಟೇಲ್ಸ್, ಆಮೇಲೆ ನಿಮ್ದು ರಿಸರ್ವೇಶನ್, ಆ ಪ್ರತಿಯೊಂದು ಡೀಟೇಲ್ಸ್ ನ ನೀವು ಈ ರಿಜಿಸ್ಟ್ರೇಷನ್ ಅಲ್ಲೇ ಮಾಡ್ಕೋಬೇಕಾಗತ್ತೆ. ಆಮೇಲೆ ಯಾವ ರೀತಿಯಾಗಿ ಅಪ್ಲೈ ಮಾಡಬಹುದು ಅಂತಂದ್ರೆ ನಾನು ಆ ಸ್ಟೆಪ್ಸ್ ನ ಇಲ್ಲಿ ಹೇಳ್ಕೊಡ್ತೀನಿ. ಸೊ ಪ್ರೊಫೈಲ್ ಕ್ರಿಯೇಷನ್ ಯಾವ ರೀತಿ ಅಂತ ನಾನು ಸ್ಟೆಪ್ ತೋರಿಸಿದ್ನಲ್ವಾ ಅದು ಇಲ್ಲಿ ಇನ್ ಡೀಟೇಲ್ ಆಗಿ ಕನ್ನಡದಲ್ಲೇನು ಕೂಡ ಹೇಳಿದ್ದಾರೆ. ಓಕೆ, ಸೊ ಒನ್ ಟೈಮ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಪ್ರೊಫೈಲ್ ಕ್ರಿಯೇಷನ್ ಅಂತ ಮಾಡಬೇಕು. ಯಾವ ವೆಬ್ಸೈಟ್ ಅಂತ ಇದೆ ಸ್ನೇಹಿತರೆ ಆ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ ನೋಡಿ. ನಾನು ಹೇಳಿದಂಗೆ ನ್ಯೂ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ತೋರಿಸಿದ್ನಲ್ವಾ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಪೇಜಿಗೆ ಬರ್ತೀವಿ.
ಆಮೇಲೆ ರಿಜಿಸ್ಟ್ರೇಷನ್ ಮಾಡಿ ಆದ ನಂತರ ನಿಮ್ಮ ಅರ್ಜಿದಾರರ ವಿವರಗಳ ನೋಂದಣಿಯನ್ನು ಕ್ಲಿಕ್ ಮಾಡುವ ಮುಖಾಂತರ ಸಂಪೂರ್ಣ ಮಾಹಿತಿಯನ್ನು ಭರ್ತಿ ಮಾಡಲು ಮುಂದುವರಿಯಿರಿ ಅಂತ ಇದೆ, ರೈಟ್. ಸೊ ಪ್ರತಿಯೊಂದು ಆಪ್ಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಯೂಸರ್ ಐ ಡಿ ಪಾಸ್ವರ್ಡ್ ನ ನೀವು ಒಂದ್ ಕಡೆ ನೋಟ್ ಮಾಡಿ ಇಟ್ಕೊಂಡಿರ್ಬೇಕು, ಅಥವಾ ನಿಮ್ಗೆ ನೆನಪಿರತ್ತಂದ್ರೆ ನೆನಪಿರ್ಲಿ. ಆಮೇಲೆ ಆ ಯೂಸರ್ ಐ ಡಿ ಮತ್ತೆ ಪಾಸ್ವರ್ಡ್ ಇಮೇಲ್ ಐ ಡಿ ಮುಖಾಂತರ ಬರುತ್ತೆ. ಫೋಟೋ 200 KB ಒಳಗಡೆ, ಆಮೇಲೆ ಸೈ ಬಂದ್ಬಿಟ್ಟು 70 KB ಒಳಗಡೆ ಇರಬೇಕು. ಮತ್ತೆ JPEG ಅಥವಾ JPG ಫಾರ್ಮೆಟ್ ಅಲ್ಲಿ ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಆಮೇಲೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಪೂರ್ಣಗೊಳಿಸಿದ ಮಾತ್ರಕ್ಕೆ ಮೇಲೆ ತಿಳಿಸಲಾದ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲಾಗಿದೆ ಎಂದು ಭಾವಿಸತಕ್ಕದ್ದಲ್ಲ ಅಂತ ಅಂದ್ಬಿಟ್ಟು. ಸ್ನೇಹಿತರೆ, ನಾನು ಹೇಳಿದೆ, ನೀವು ಡೀಟೇಲ್ಸ್ ನ ಫಿಲ್ ಮಾಡ್ತೀರಾ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡೋ ಟೈಮಲ್ಲಿ ಪ್ರತಿಯೊಂದು ಡೀಟೇಲ್ಸ್ ನ ಮಾಡಿರ್ತೀರಾ, ಓಕೆ. ಆದ್ರೆ ಇದು ಅಪ್ಲಿಕೇಶನ್ ನೀವು ಅಪ್ಲೈ ಮಾಡಿದ್ರ ಅಂತಲ್ಲ, ಅದರದ್ದು ಅಪ್ಲಿಕೇಶನ್ ಮಾಡೋ ಆಪ್ಷನ್ ಬೇರೆ ಇದೆ. ಅದನ್ನು ಕೂಡ ನಾನು ತೋರಿಸ್ತೀನಿ ನಿಮಗೆ. ನಿಮ್ಮ ರುಜುವಾತುಗಳೊಂದಿಗೆ ಲಾಗಿನ್ ಮಾಡಿ ನಂತರ ಅರ್ಜಿಯನ್ನು ಸಲ್ಲಿಸಲು ಅಪ್ಲೈ ಟು ಪೋಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿ ಅರ್ಜಿಯ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬೇಕಾಗತ್ತೆ. ಸೊ ಇದು ನೆನಪಲ್ಲಿ ಇಟ್ಕೊಳ್ಳಿ. ಇಲ್ಲಿ ಯಾವ್ದಾವ್ದು ಮೇನ್ ಆಗಿ ಇಂಪಾರ್ಟೆಂಟ್ ಇರುತ್ತೆ ಅದನ್ನು ವಿಶೇಷ ಸೂಚನೆ ಅಂತ ಅನ್ನೋದ್ರ ಮುಖಾಂತರ ತಿಳಿಸಲಾಗಿದೆ ಸ್ನೇಹಿತರೆ ನೋಟಿಫಿಕೇಶನ್ ಅಲ್ಲಿ. ಆಮೇಲೆ ಅಪ್ಲಿಕೇಶನ್ ಯಾವ ರೀತಿಯಾಗಿ ನೀವು ಕಂಟಿನ್ಯೂ ಮಾಡ್ಬೋದು ಅಂತ ಇಲ್ಲಿ ಸ್ಟೆಪ್ಸ್ ನ ಕೊಡಲಾಗಿದೆ ನೋಡಿ. ಮೊದಲು ಅಪ್ಲೈ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿ, ಅಪ್ಲೈ ಪೋಸ್ಟ್ ನ ಕ್ಲಿಕ್ ಮಾಡಿ ಆದ ನಂತರ ನೋಟಿಫಿಕೇಶನ್ ಇರುತ್ತೆ, ಅದನ್ನ ನೋಟಿಫಿಕೇಶನ್ ನ ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಮತ್ತೆ ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಆಮೇಲೆ ಇಲ್ಲಿ ಆಪ್ಷನ್ಸ್ ಕೊಟ್ಟಿದೆ. ನಿರ್ದಿಷ್ಟ ಹುದ್ದೆಗೆ ಅರ್ಜಿ ಸಲ್ಲಿಸಿದ ನಂತರ ಸಲ್ಲಿಸಲಾದ ಅರ್ಜಿಯಲ್ಲಿನ ವಿವರಗಳನ್ನು ಮತ್ತೊಮ್ಮೆ ಬದಲಾವಣೆ ಮಾಡಲು ಬಯಸಿದ್ದಲ್ಲಿ ಅಪ್ಲೈಡ್ ಪೋಸ್ಟ್ ಟ್ಯಾಬ್ ನಲ್ಲಿ ಡಿಲೀಟ್ ಮಾಡಿ ಮತ್ತೆ ಅದನ್ನ ನೀವು ರೀ ಎಂಟರ್ ಮಾಡಬಹುದು ಅಂತ ಡಿಲೀಟ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ, ಸಬ್ಮಿಟ್ ಮಾಡಿ ಆದ ನಂತರ ಚೇಂಜಸ್ ಆಗೋದಿಲ್ಲ. ಸೊ ಇದು ಕೇರ್ಫುಲ್ ಸ್ವಲ್ಪ. ಆಮೇಲೆ ನಿಮ್ದು ಯಾವ್ದು ರಿಸರ್ವೇಶನ್ ಇರುತ್ತೆ ಪರ್ಟಿಕ್ಯುಲರ್ ಆಗಿ ಆ ರಿಸರ್ವೇಶನ್ ತಕ್ಕಂಗೆನೆ ನಿಮ್ಗೆ ಫೀಸ್ ವೇರಿಯೇಷನ್ಸ್ ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್ ರಿಸರ್ವ್ಡ್ ಕ್ಯಾಟಗರಿಗೆ ಕಡಿಮೆ ಇರುತ್ತೆ, ಮತ್ತೆ ಜನರಲ್ ಮೇರಿಯರ್ಗೆ ಸ್ವಲ್ಪ ಜಾಸ್ತಿ ಇರುತ್ತೆ. ಆಮೇಲೆ ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಮತ್ತೆ ಈಗ ಲೇಟೆಸ್ಟ್ ಆಗಿ ಇಂಟ್ರೊಡ್ಯೂಸ್ ಮಾಡಿರುವಂತ ಆಪ್ಷನ್ UPI ಸ್ಕ್ಯಾನ್ ಮಾಡಿ ಕೂಡ ನೀವು ಫೀಸ್ ನ ಪಾವತಿಸಬಹುದಾಗಿದೆ. ಆಮೇಲೆ ಅಪ್ಲೈ ಪೋಸ್ಟ್ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಆದ ನಂತರ ಓಕೆ ಅಪ್ಲಿಕೇಶನ್ ಪರಿಶೀಲಿಸಿ ಆಮೇಲೆ ಪೇ ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಈ ಕೆಳಗೆ ಕೊಟ್ಟಿರುವಂತಹ ಪೇಮೆಂಟ್ ಆಪ್ಷನ್ಸ್ ಮೂಲಕ ನೀವು ಪೇಮೆಂಟ್ ನ ಮಾಡಬಹುದು ಸ್ನೇಹಿತರೆ. ಆಮೇಲೆ ಪಾವತಿಯಾಗಿ ನೀವು ಯಶಸ್ವಿಯಾಗಿ ಪಾವತಿಯಾಗಿದ್ದಲ್ಲಿ ಪಾವತಿ ಯಶಸ್ಸನ್ನು ದೃಢೀಕರಿಸುವ ಮೂಲಕ ನಿಮ್ಮ KPSC ಉದ್ಯೋಗ ಸಾಫ್ಟ್ವೇರ್ ಅಂದ್ರೆ ಮರು ನಿರ್ದೇಶಿಸಲಾಗುತ್ತೆ, ಅಂದ್ರೆ ರೀಡೈರೆಕ್ಟ್ ಮಾಡಲಾಗುತ್ತೆ. ಮತ್ತೆ ಹೋಮ್ ಪೇಜ್ ಅಲ್ಲಿ ಬರ್ತೀರಾ ನೀವು. ಸಪೋಸ್ ಏನಾದ್ರು ಇದು ಪೇಮೆಂಟ್ ಫೇಲ್ ಆಗಿದ್ದಲ್ಲಿ ಯಾವ ರೀತಿಯಾಗಿ ರೀಪೇಮೆಂಟ್ ಅಂತ ಬಿಟ್ಟು ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕೂಡ ನೀವು ಪೇಮೆಂಟ್ ನ ಮಾಡಬಹುದು. ಇದು ನನ್ನ ಸ್ಟೆಪ್ ಬೈ ಸ್ಟೆಪ್ ನ ಇನ್ ಡೀಟೇಲ್ ಆಗಿ ಹೇಳ್ತಾ ಹೋದ್ರೆ ಇನ್ನು ಉದ್ದ ಆಗತ್ತೆ ಸ್ನೇಹಿತರೆ ವಿಡಿಯೋ. ಸೊ ತುಂಬಾ ಈಸಿಯಾಗಿ ಪ್ರೊಸೆಸ್ ಇರುತ್ತೆ. ಆಲ್ಮೋಸ್ಟ್ ನಮ್ಮ ಎಲ್ಲ ಮಿತ್ರರು ಪ್ರೊಸೆಸ್ ಮಾಡಿರುವಂತ ಆಪ್ಷನ್ಸ್ ಕೂಡ ಇನ್ ಡೀಟೇಲ್ ಆಗಿ ಹೋಗಲ್ಲ. ಸೊ ಆಲ್ಮೋಸ್ಟ್ ಈಗಿನವರೆಗೆ ಏನೇನು ಆಪ್ಷನ್ ಇದೆ ನಾನು ಹೇಳಿರೋದು ಶಾರ್ಟ್ ಆಗಿ ನಿಮ್ಗೆ ಈಸಿಯಾಗಿ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಏನಾದ್ರೂ ಅಪ್ಲಿಕೇಶನ್ ಹಾಕುವಂತ ಸಮಯದಲ್ಲಿ ನಿಮ್ಗೆ ಹೆಲ್ಪ್ ಬೇಕಂತಂದ್ರೆ ಈ ಕೆಳಗೆ ಕೊಟ್ಟಿರುವಂತಹ ನಂಬರ್ ನ ಕ್ಲಿಕ್ ಮಾಡಿ ಕೂಡ ನಾವು ಹೆಲ್ಪ್ ತಗೊಳ್ಬಹುದಾಗಿದೆ. ಸೊ ಸ್ನೇಹಿತರೆ ಬಿಸಿ ಇರ್ತಾರೆ, ಮತ್ತೆ ಆಮೇಲೆ ಇನ್ಫಾರ್ಮೇಶನ್ ಕೊಡ್ತಾರೋ ಇಲ್ವೋ ಅಂತ ಇಲ್ಲ ಸ್ನೇಹಿತರೆ, ಅವ್ರ ಹುದ್ದೆನೆ ಅದು ಇರುತ್ತೆ. ನಾವು ಏನ್ ಇನ್ಫಾರ್ಮೇಶನ್ ಕೇಳ್ತೀವೋ ಅದನ್ನ ಅರ್ಥ ಆಗೋ ರೀತಿಯಲ್ಲಿ ಅವ್ರು ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ತೆ. ಸೊ ದಟ್ ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡೋದಕ್ಕೆ ಹಿಂಜರಿಬೇಡಿ ಸ್ನೇಹಿತರೆ. ಸೊ ಶುಲ್ಕ ಯಾವ ರೀತಿಯಾಗಿರುತ್ತೆ ಅಂತಂದ್ರೆ ನೋಡಿ, ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 600 ರೂಪಾಯಿ ಇರುತ್ತೆ. ಮತ್ತೆ ಪ್ರವರ್ಗ 2A 2B 3A 3B ಗೆ ಸೇರಿದ ಅಭ್ಯರ್ಥಿಗಳಿಗೆ 300 ರೂಪಾಯಿ, ಮಾಜಿ ಸೈನಿಕರಿಗೆ 50 ರೂಪಾಯಿ, ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕದಿಂದ ವಿನಾಯಿತಿ ಇದೆ. ಮತ್ತೆ ನನಗೆ ಗೊತ್ತಿರೋ ಹಾಗೆ ಈ ಶುಲ್ಕ ಎಕ್ಸಾಮಿನೇಷನ್ ಫೀಸ್ ಮಾತ್ರ ವಿನಾಯಿತಿ ಇರುತ್ತೆ ಸ್ನೇಹಿತರೆ. ಬಟ್ ಈ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ 35 ರೂಪೀಸ್ ಏನಿರುತ್ತೆ ಅದು ಅಂದ್ರೆ ನಾವು ಆನ್ಲೈನ್ ಅಲ್ಲಿ ಪ್ರೊಸೆಸಿಂಗ್ ಫೀ ಅಂತ ಕರಿಬಹುದು, ಅದು ಕಟ್ ಆಗತ್ತೆ, ಅದನ್ನ ನಾವು ಕಟ್ಬೇಕಾಗತ್ತೆ. ಬಟ್ ಈ ಟೈಮಲ್ಲಿ ಯಾವ ರೀತಿಯಾಗಿ ಕೊಟ್ಟಿರ್ತಾರ ಅದು ಕೂಡ ಏನು ವಿನಾಯಿತಿ ಇದೆಯೋ ಅಥವಾ ಅಷ್ಟು ತಗೊಳ್ತಾ ಇದ್ದಾರೋ ಅದು ನಾವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಗೊತ್ತಾಗುತ್ತೆ. ಸೊ ಮಿನಿಮಮ್ 35 ರೂಪೀಸ್ ಅಂತ ಅನ್ಕೊಳ್ಳಿ ಈ ಅಂದ್ರೆ ರಿಸರ್ವ್ಡ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್. ಆಮೇಲೆ ಒಮ್ಮೆ ಅಂದ್ರೆ ಫೀಸ್ ನ ನೀವು ಕಟ್ಟಿ ಆದ ನಂತರ ಅದನ್ನ ವಾಪಸ್ ಪಡೆಯುವಂತ ಸಾಧ್ಯತೆ ಇರೋದಿಲ್ಲ ಸ್ನೇಹಿತರೆ. ಓಕೆ, ಸೊ ಅರ್ಹತಾ ಷರತ್ತುಗಳು ಏನೇನಿರುತ್ತೆ ಅದನ್ನ ನಾವು ನೋಡೋಣ ಈಗ.
ಒಂದು ಇಂಡಿಯನ್ ಸಿಟಿಜನ್ಶಿಪ್ ಆಗಿರಬೇಕು. ಓಕೆ, ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನು ಹೊಂದಿರುವ ಪುರುಷ ಅಭ್ಯರ್ಥಿ ಮತ್ತು ಈಗಾಗಲೇ ಇನ್ನೊಬ್ಬ ಹೆಂಡತಿ ಇರುವ ವ್ಯಕ್ತಿಯನ್ನು ಮದುವೆಯಾಗಿರುವ ಮಹಿಳಾ ಅಭ್ಯರ್ಥಿಯು ಸರ್ಕಾರದಿಂದ ಪೂರ್ವಾನುಮತಿ ಪಡೆಯದೆ ನೇಮಕಾತಿಗೆ ಅರ್ಹರಾಗಿರುವುದಿಲ್ಲ. ಎರಡು ಮೇಲ್ ಅಂಡ್ ಫಿಮೇಲ್ ಇಬ್ಬರಿಗೂ ಬರುತ್ತೆ ಸ್ನೇಹಿತರೆ. ಒಂದು ಹೆಂಡತಿಗಿಂತ ಹೆಚ್ಚು ಅಂದ್ರೆ ಡಬಲ್ ಮ್ಯಾರೇಜ್ ಆಗ್ಲಿ ಅಥವಾ ಬೇರೆ ಬೇರೆ ರೀತಿಯಾಗಿ ಮ್ಯಾರೇಜ್ ಆಗಿ ಇಲ್ಲಿಗಲ್ ಆಗಿ ಅಂತಂದ್ರೆ ಅವರು ಅರ್ಹರಾಗಿರುವುದಿಲ್ಲ. ಹುಡುಗಿಯರು ಕೂಡ ಅಷ್ಟೇ, ಇನ್ನೊಬ್ರು ಆಲ್ರೆಡಿ ಹೆಂಡತಿ ಇದ್ದಾರೆ ಅಂತ ಗೊತ್ತಿದ್ದು ಅವ್ರನ್ನ ಮದುವೆ ಆಗಿದ್ರೆ ಅವರು ಕೂಡ ಅಪ್ಲಿಕೇಶನ್ ಹಾಕಲು ಸಾಧ್ಯವಿಲ್ಲ. ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತಿರಬೇಕು. ಅವರ ನೇಮಕಾತಿ ಕರ್ತವ್ಯಗಳ ದಕ್ಷ ನಿರ್ವಹಣೆಗೆ ಆತಂಕ ಉಂಟು ಮಾಡುವ ಸಂಭವ ಇರುವ ಯಾವುದೇ ದೈಹಿಕ ನ್ಯೂನ್ಯತೆಗೆ ಮುಕ್ತರಾಗಿರಬಾರದು. ಸೊ ಇವು ಅರ್ಹತಾ ಷರತ್ತುಗಳು ಏನಿದೆ ಸ್ನೇಹಿತರೆ, ಪ್ರತಿಯೊಂದು ನೀವು ಇನ್ ಡೀಟೇಲ್ ಆಗಿ ಓದಿ. ಓಕೆ, ಆಯ್ಕೆ ವಿಧಾನ ಯಾವ ರೀತಿಯಾಗಿರುತ್ತೆ ಅದನ್ನ ನಾವು ನೋಡ್ಕೊಳ್ಳೋಣ. ಓಕೆ, ಎಕ್ಸಾಮಿನೇಷನ್ ಇರುತ್ತೆ ಕನ್ನಡ ಭಾಷಾ ಪರೀಕ್ಷೆ ಸ್ನೇಹಿತರೆ. ಇದು ನೇರ ನೇಮಕಾತಿ ಆಗಿರೋದ್ರಿಂದ ಕಂಪಲ್ಸರಿ ಕನ್ನಡ ಪರೀಕ್ಷೆಯನ್ನ ಬರೆಯಬೇಕಾಗತ್ತೆ. ಆಲ್ರೆಡಿ ಪಾಸ್ ಆಗಿರೋದು ಅವಶ್ಯಕತೆ ಇರೋದಿಲ್ಲ. ಅಂದ್ರೆ ಇದಕ್ಕಿಂತ ಮುಂಚೆ ಏನಾದ್ರು ಎಕ್ಸಾಮಿನೇಷನ್ ಬರೆದಿದ್ದು ಅವ್ರು ಕನ್ನಡ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ರೆ ಅವರು ಬರೆಯುವಂತ ಅವಶ್ಯಕತೆ ಇಲ್ಲ. ಸೊ ಈ ಪರೀಕ್ಷೆಯು ಗರಿಷ್ಠ 150 ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ಒಳಗೊಂಡಿರುತ್ತದೆ. ಮತ್ತೆ ಅಭ್ಯರ್ಥಿ ಈ ಪತ್ರಿಕೆಯಲ್ಲಿ ಅರ್ಹತೆ ಹೊಂದಲು ಕನಿಷ್ಠ 50 ಅಂಕ ಗಳಿಸಬೇಕು. 150 ಏನು ಮಾರ್ಕ್ಸಿನ ಪರೀಕ್ಷೆ ಇರುತ್ತೆ ಸ್ನೇಹಿತರೆ. ಮತ್ತೆ ನೀವು ಪಾಸ್ ಆಗ್ಬೇಕಂತಂದ್ರೆ ಮಿನಿಮಮ್ 50 ಮಾರ್ಕ್ಸ್ ಗಳಿಸಬೇಕು. ಮತ್ತೆ ಕನ್ನಡ ಎಕ್ಸಾಮ್ ತುಂಬಾ ಈಸಿ ಆಗಿರುತ್ತೆ. ಏನು, ನೀವು ನಿಬಂಧ ಬರೀರಿ, ಯಾವುದೋ ಒಂದು ಲೆಟರ್ ಬರೀರಿ ಅಥವಾ ಒಂದು ರಿಕ್ವೆಸ್ಟ್ ಲೆಟರ್. ಓಕೆ, ಅಲ್ಲೇ ಆಲ್ಮೋಸ್ಟ್ ಆಲ್ ನಿಮ್ಗೆ 20 ರಿಂದ 30 ಮಾರ್ಕ್ಸ್ ಸಿಕ್ಬಿಡುತ್ತೆ ಸ್ನೇಹಿತರೆ. ಮತ್ತೆ ಸಂಧಿ ಸಮಾಸಗಳು ಆಯ್ತು, ಆಮೇಲೆ ಜೋಡು ನುಡಿಗಳು ಆಯ್ತು, ಗ್ರಾಮರ್ ಸ್ವಲ್ಪ ಇರುತ್ತೆ, ಅವೆಲ್ಲ ತುಂಬಾ ಈಸಿಯಾಗಿರುತ್ತೆ. ಓಕೆ, ಸೊ ಈ ಎಕ್ಸಾಮ್ ನ ಈಸಿಯಾಗಿ ಪಾಸ್ ಆಗ್ಬೋದು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಇರೋರು. ಓಕೆ, ಆಲ್ರೆಡಿ ಪಾಸ್ ಆಗಿದ್ರೆ ಆಬ್ವಿಯಸ್ಲಿ ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಯಾವ ಎಕ್ಸಾಮಿನೇಷನ್ ಅಂದ್ರೆ ಯಾವಾಗ ನೀವು ಪಾಸ್ ಆಗಿದ್ರೆ ಆ ಡೀಟೇಲ್ಸ್ ನ ನೀವು ಕೊಡ್ಬೇಕಾಗತ್ತೆ. ಆಮೇಲೆ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹರಾದ ನಂತರ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳ 2021 ಮತ್ತು ಹಾಗೂ ತಿದ್ದುಪಡಿ ನಿಯಮ 2022ರ ಉಪನಿಯಮ 5D ಇರಂತೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡಾವಾರು ಪ್ರಮಾಣ ಪತ್ರ ಆಧಾರದ ಮೇಲೆ ಹಾಗೂ ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಗಳ ಅನ್ವಯ ಆಯ್ಕೆ ಮಾಡಲಾಗುವುದು ಅಂತ. ಮೊದಲು ಫಸ್ಟ್ ಆಫ್ ಆಲ್ ಅಂದ್ರೂ ನೀವು ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಅರ್ಹರ್ ಇಲ್ಲ ಅಂತಂದ್ರೆ ಆಬ್ವಿಯಸ್ಲಿ ನಿಮ್ದು ಆಮೇಲೆ 100 ತಗೊಳ್ಳಿ ನೀವು ಮೇನ್ ಎಕ್ಸಾಮ್ ಅಲ್ಲಿ ಅಥವಾ ಮೇನ್ ಸಬ್ಜೆಕ್ಟ್ ಅಲ್ಲಿ ಅದು ವ್ಯಾಲ್ಯೂಯೇಷನ್ ಆಗೋದಿಲ್ಲ ಸ್ನೇಹಿತರೆ. ಕನ್ನಡ ಭಾಷಾ ಪರೀಕ್ಷೆ ಪಾಸ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಓಕೆ, ಆಮೇಲೆ ಅದರ ಮೆರಿಟ್ ಮುಖಾಂತರ ನಿಮ್ಗೆ ಏನ್ ಗಳಿಸಿರ್ತೀರಾ ಅಂಕಗಳು ಅದರ ಮುಖಾಂತರ ಆಬ್ವಿಯಸ್ಲಿ ನಿಮ್ಗೆ ಏನು ರ್ಯಾಂಕಿಂಗ್ ನ ನಿರ್ಧಾರ ಮಾಡಲಾಗತ್ತೆ. ಮತ್ತೆ ಅಭ್ಯರ್ಥಿಗಳು ಆಯ್ಕೆ ಪ್ರಕ್ರಿಯೆ ಅರ್ಹತೆ ಹೊಂದಲು ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದುವುದು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿನ ಒಟ್ಟು ಅಂಕಗಳ ಕನಿಷ್ಠ ಪಕ್ಷ 35% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿದೆ. ಇದು ಒಂದು ಕನ್ನಡ ಭಾಷಾ ಪರೀಕ್ಷೆ ಒಂದಾಯಿತು. ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಟ್ಟು ಅಂಕಗಳು ಅಂತಂದ್ರೆ 100 ಅಂಕ ಇತ್ತು ಅಂತ ಅನ್ಕೊಳ್ಳಿ, ಮಿನಿಮಮ್ 35 ಮಾರ್ಕ್ಸ್ ಇರಬೇಕು. 35ಕ್ಕಿಂತ ಕೆಳಗಡೆ ಇತ್ತು ಅಂತನೂ ಕೂಡ ಅರ್ಹರಾಗಿರುವುದಿಲ್ಲ. ಮತ್ತೆ ವಿಶೇಷ ಸೂಚನೆ ಏನಂತಂದ್ರೆ ಕನ್ನಡ ಭಾಷಾ ಪರೀಕ್ಷೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ಈಗಾಗಲೇ ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ಓಕೆ, ಸೊ ಇದು ನಿಯಮ ಕೊಟ್ಟಿದ್ದಾರೆ ಸ್ನೇಹಿತರೆ 29/11/2026 ಹಾಗೂ ನಂತರ ನಡೆಸಲಾದ ಕನ್ನಡ ಭಾಷಾ ಪರೀಕ್ಷೆಗಳನ್ನು ಬರೆದು ಉತ್ತೀರ್ಣರಾಗಿದ್ದಲ್ಲಿ ಸದರಿ ಫಲಿತಾಂಶವನ್ನು ಈ ಅಧಿಸೂಚನೆ ಹುದ್ದೆಗಳ ಕನ್ನಡ ಭಾಷಾ ಪರೀಕ್ಷೆಗೆ ಪರಿಗಣಿಸಲಾಗುವುದು. ನಾನು ಹೇಳಿದ್ದೇನೆ ಇದಕ್ಕಿಂತ ಮುಂಚೆ 29/11/2022 ನಂತರ ಯಾರು ಕನ್ನಡ ಎಕ್ಸಾಮ್ ಬರೆದ್ಬಿಟ್ಟು ಪಾಸ್ ಆಗಿರ್ತಾರೆ ಅವ್ರು ಮತ್ತೊಮ್ಮೆ ಬರೆಯೋದು ಅವಶ್ಯಕತೆ ಇರೋದಿಲ್ಲ. ಅದು ಜಸ್ಟ್ ಅದ್ರ ಡೀಟೇಲ್ಸ್ ಹಾಕಿದ್ರೆ ಸಾಕು ಸ್ನೇಹಿತರೆ, ನೀವು ಅರ್ಹತೆ ಹೊಂದ್ತೀರಾ. ನೆಕ್ಸ್ಟ್ ಏನಂತಂದ್ರೆ ಆಪ್ಷನಲ್ ಸಬ್ಜೆಕ್ಟ್ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆ ಮಾತ್ರ ಬರೆಯಬೇಕಾಗತ್ತೆ ನೀವು. ಓಕೆ, ಮತ್ತೆ ಇದರ ಡೀಟೇಲ್ಸ್ ಎಲ್ಲ ಈ ವೆಬ್ಸೈಟ್ ಅಲ್ಲಿ ಇದೆ. ಸಿಲೆಬಸ್ ಯಾವ್ಯಾವ ರೀತಿಯಾಗಿ ಇರುತ್ತೆ ಅಂತ ಅಂದ್ಬಿಟ್ಟು ದಯವಿಟ್ಟು ಈ ವೆಬ್ಸೈಟ್ ನ ನೀವು ನೋಟ್ ಮಾಡ್ಕೊಳ್ಳಿ. ಮತ್ತೆ ಸಿಲೆಬಸ್ ಡೈರೆಕ್ಟ್ ಆಗಿ ನೀವು /ಸಿಲೆಬಸ್ ಅಂತ ಟೈಪ್ ಮಾಡಿದ್ರು ಕೂಡ ನೀವು ಆ ಪೇಜ್ಗೆ ಲ್ಯಾಂಡ್ ಆಗ್ತೀರಾ. ಈಗ ಮೇನ್ ಪಾಯಿಂಟ್ ಬರೋಣ ಸ್ನೇಹಿತರೆ, ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಓಕೆ, ಗ್ರೂಪ್ ಸಿ ಹುದ್ದೆಗಳಿಗೆ ನಡೆಸಲಾಗುವ ಸ್ಪರ್ಧಾತ್ಮಕ ಪರೀಕ್ಷೆಗಳು 2 ಪರೀಕ್ಷೆಯ ಪತ್ರಿಕೆಗಳನ್ನು ಒಳಗೊಂಡಿರುತ್ತದೆ.
ಮತ್ತೆ ಪ್ರತಿಯೊಂದು ಪತ್ರಿಕೆ 100 ಅಂಕಗಳನ್ನ ಲಿಖಿತ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ಇದು ವಸ್ತುನಿಷ್ಠ ಪ್ರಶ್ನೆ ಆಗಿದ್ದು ಅಂದ್ರೆ ಬಹು ಆಯ್ಕೆ ಮಾದರಿಯಲ್ಲಿ ಇರುತ್ತದೆ. ಆಪ್ಷನಲ್ ಆಬ್ಜೆಕ್ಟಿವ್ ಟೈಪ್ ಅಂತ ನಾವು ಕರಿತೀವಿ. ಈ ಎರಡು ಪತ್ರಿಕೆಯಲ್ಲಿ ತಪ್ಪು ಉತ್ತರಗಳಿಗೆ ಋಣಾತ್ಮಕ ಅಂಕಗಳನ್ನು ಕೂಡ ಪರಿಗಣಿಸಿ ಅಭ್ಯರ್ಥಿಗಳು ಗಳಿಸುವ ಒಟ್ಟು ಅಂಕಗಳನ್ನು ಪರಿಗಣಿಸಲಾಗುತ್ತದೆ. ಇದು ಮೇನ್ ಆಗಿ ಇಟ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. 100 ಮಾರ್ಕ್ಸ್ 2 ಪರೀಕ್ಷೆ 200 ಮಾರ್ಕ್ಸ್ ಆಯ್ತು. ಮತ್ತೆ ಇದಕ್ಕೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ಓಕೆ, ನೆಗೆಟಿವ್ ಮಾರ್ಕ್ಸ್ ಅಂತಂದ್ರೆ ನೀವು ನಾಲ್ಕು ಆನ್ಸರ್ ಏನಾದ್ರು ತಪ್ಪು ಮಾಡಿದ್ರೆ 1 ಅಂಕ ಹೋಗುತ್ತೆ ನಿಮ್ಗೆ. ಅಂದ್ರೆ 1/4 ಅಂಕಗಳನ್ನು ಕಡಿಸಲಾಗುತ್ತದೆ ಅಂತ ಹೇಳಿದ್ದಾರೆ ನೋಡಿ. ಮತ್ತೆ ಅಭ್ಯರ್ಥಿಗಳು 2 ಪತ್ರಿಕೆಗಳ ಪರೀಕ್ಷೆಗಳಿಗೆ ಹಾಜರಾಗೋದು ಕಡ್ಡಾಯ. ಒಂದು ಬರ್ಬಿಟ್ಟು ಇನ್ನೊಂದು ಬಿಟ್ರೆ ಆಗೋದಿಲ್ಲ. 2 ಸೇರ್ಬಿಟ್ಟು ಆಬ್ವಿಯಸ್ಲಿ 2 ಸೇರ್ಬಿಟ್ಟು ನಿಮ್ ರ್ಯಾಂಕಿಂಗ್ ನ ನಿರ್ಧರಿಸಲಾಗುತ್ತದೆ. ಪತ್ರಿಕೆ 1ರ ಪಠ್ಯಕ್ರಮವು ಈ ಕೆಳಗೆ ನಿರ್ದಿಷ್ಟಪಡಿಸದಂತೆ ಇರುತ್ತದೆ. ಪಠ್ಯಕ್ರಮ ಯಾವ ರೀತಿಯಾಗಿ ಇರುತ್ತದೆ ಅದನ್ನ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ. ಓಕೆ, ಸೊ ಸಾಮಾನ್ಯ ಜ್ಞಾನ ಮೊದಲನೇ ಪತ್ರಿಕೆ 1 ಸಾಮಾನ್ಯ ಜ್ಞಾನ 100 ಅಂಕಗಳು ಮತ್ತೆ 1.5 ಗಂಟೆ. ಸೊ ಇವೆಲ್ಲ ಸಬ್ಜೆಕ್ಟ್ಗಳು ಏನಿರ್ತವೆ ಓಕೆ ಆ ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಒಳಗೊಂಡಿರುತ್ತದೆ ಸ್ನೇಹಿತರೆ. ಓಕೆ, ಆಮೇಲೆ ಪತ್ರಿಕೆ 2 ಬಂದ್ಬಿಟ್ಟು 3 ಸಬ್ಜೆಕ್ಟ್ ನ ಡಿವೈಡ್ ಮಾಡಲಾಗುತ್ತದೆ. ಒಂದು ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಜ್ಞಾನ. ಓಕೆ, 35 ಮತ್ತೆ 30 ಅಂಕಗಳು ಇರುತ್ತೆ. ಇದು ಏನು 2002 ಅನ್ಕೊಳ್ತೇನೆ, ಮೋಸ್ಟ್ಲಿ 2022 ಅಲ್ಲಿಂದ ಏನ್ ಎಕ್ಸಾಮಿನೇಷನ್ ನಡೆಸಲಾಗಿದೆ. ಈ ಎರಡನೇ ಪತ್ರಿಕೆ ಕಂಪಲ್ಸರಿ ಆಗಿದೆ. ಅಂದ್ರೆ ಜನರಲ್ ಕನ್ನಡ ಗೊತ್ತಿರಬೇಕು, ಜನರಲ್ ಇಂಗ್ಲಿಷ್ ಗೊತ್ತಿರಬೇಕು, ಹಾಗೆ ಕಂಪ್ಯೂಟರ್ ಜ್ಞಾನ ಕೂಡ ಗೊತ್ತಿರಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ಸ್ ಇರುತ್ತೆ. ಅದಕ್ಕೆ ಈ ಅಪ್ಲಿಕೇಶನ್ ಪತ್ರಿಕೆ 2 ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ದು ಹೈ ಸ್ಕೋರಿಂಗ್ ಮಾಡೋದಕ್ಕೆ. ಮತ್ತೆ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳು, ಈ ವಿಷಯಗಳು ಆಲ್ಮೋಸ್ಟ್ ಆಲ್ ಕ್ವಶನ್ಸ್ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಇದು ಸಾಮಾನ್ಯ ಜ್ಞಾನ ಅಂತಂದ್ರೆ ಇದು ಮಾತ್ರ ಇರೋದಿಲ್ಲ. ಮತ್ತೆ ಸಾಮಾನ್ಯ ಪರೀಕ್ಷೆ ಪತ್ರಿಕೆಗಳು ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆಗಳು ಎರಡರಲ್ಲಿನೂ ಕೂಡ ಇರುತ್ತೆ. ಸೊ ವಯೋಮಿತಿ ಬಂದ್ಬಿಟ್ಟು ಸ್ನೇಹಿತರೆ ಜನರಲ್ ಮೆರಿಟ್ ಅಥವಾ ಸಾಮಾನ್ಯ ಅರ್ಹತೆ ಅವರಿಗೆ ಏನು ಕನಿಷ್ಠ 18 ವರ್ಷ ಅಂದ್ರೂ ಇರಲೇಬೇಕು. ಓಕೆ, ಸೊ GM ಕ್ಯಾಟಗರಿಗೆ 35 ಇಯರ್ಸ್ ಮ್ಯಾಕ್ಸಿಮಮ್, 2A 2B 3A 3Bಗೆ 38 ವರ್ಷ ಮ್ಯಾಕ್ಸಿಮಮ್, ಮತ್ತೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತೆ ಪ್ರವರ್ಗ 1 ಅವರಿಗೆ 40 ವರ್ಷದವರೆಗೆ ಯಾರು ಇರ್ತಾರೆ ಅವರೆಲ್ಲ ಅಪ್ಲಿಕೇಶನ್ಸ್ ಹಾಕ್ಬಹುದು. ಈ ಪಾಯಿಂಟ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ಮತ್ತೆ ನೋಡಿ, ಉಳಿಕೆ ಮೂಲ ವೃಂದದ 150 ಹುದ್ದೆಗಳ ವರ್ಗೀಕರಣ ಯಾವ ರೀತಿಯಾಗಿ ಇದೆ ಅಂತಂದ್ಬಿಟ್ಟು ತಾವು ನೋಡ್ಕೋಬಹುದು. ಓಕೆ, ಸೊ ಇದು ಯಾವ ರೀತಿಯಾಗಿ ನಿಮ್ಗೆ ಯಾವ ಕ್ಯಾಟಗರಿ ಅಂಡರ್ ಬರ್ತೀರಾ ಆ ಕ್ಯಾಟಗರಿನ ನೀವು ನೋಡ್ಕೊಂಡ್ಬಿಟ್ಟು ಈ ಹುದ್ದೆಗೆ ಅಪ್ಲಿಕೇಶನ್ಸ್ ನ ಹಾಕ್ಬೋದು ಸ್ನೇಹಿತರೆ. ಸೊ ಬೇಕಂದ್ರೆ ಇದರದ್ದು ಸ್ಕ್ರೀನ್ ಶಾಟ್ ತಗೊಳ್ತಿದ್ರೆ ತಗೊಳ್ಳಿ, ಸೊ ದಟ್ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಮತ್ತೆ ನೋಟಿಫಿಕೇಶನ್ ಅಂತೂ ಪ್ರತಿಯೊಬ್ಬರ ಹತ್ರ ಬಂದಿರುತ್ತೆ. ನೋಟಿಫಿಕೇಶನ್ ನಾನು ಇದು ಡಿಸ್ಕ್ರಿಪ್ಷನ್ ನಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ದಯವಿಟ್ಟು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಈಗಿನವರೆಗೆ ನಾನು ತಿಳಿಸಿರುವಂತ ಎಲ್ಲಾ ಪಾಯಿಂಟ್ಗಳು ಸ್ವಲ್ಪ ವಿಡಿಯೋ ಲಾಂಗ್ ಆಯ್ತು, ಆದ್ರೂ ಕೂಡ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದೀನಿ ಅನ್ಕೊಳ್ತೀನಿ. ಏನಾದ್ರು ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಮತ್ತೆ ನೋಡಿ, ಈಗ ನಾನು ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕ್ಬೇಕಂತ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆದ ನಂತರ ನಾನು ನಿಮ್ಗೆ ಲೈವ್ ಅಪ್ಲಿಕೇಶನ್ಸ್ ನ ಹಾಕ್ಬಿಟ್ಟು ತೋರಿಸ್ತೀನಿ ಸ್ನೇಹಿತರೆ. ಮತ್ತೆ ತುಂಬಾ ನಮ್ಮ ಮಿತ್ರರಿಗೆ ಯಾವ ರೀತಿಯಾಗಿ KPSC ಯಲ್ಲಿ ರಿಜಿಸ್ಟರ್ ಮಾಡಬೇಕು, ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಏನು ತೋರಿಸಿದ್ನಲ್ವ ಅದು ಗೊತ್ತಿರ್ಲಿಕ್ಕಿಲ್ಲ. ಅದನ್ನು ಕೂಡ ನಾನು ಯಾವ ರೀತಿಯಾಗಿ ರಿಜಿಸ್ಟರ್ ಮಾಡ್ಬೇಕನ್ನೋದನ್ನ ಇನ್ನೊಂದು ವಿಡಿಯೋ ಮುಖಾಂತರ ತೋರಿಸ್ತೀನಿ. ಸೊ ದಟ್ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಸ್ನೇಹಿತರೆ. ಐ ಹೋಪ್ ವಿಡಿಯೋ ಲೈಕ್ ಆಗಿದೆ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ. ಕೊನೆವರೆಗೆ ನೋಡಿದ್ದಕ್ಕೆ ಧನ್ಯವಾದ.